ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತು ಕೂಡ ಯಾರಿಗೆಲ್ಲ ತುಂಬಾ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆಯಲ್ಲ ಅಂಥವ್ರಿಗಾಗಿ ನ್ಯಾಚುರಲ್ ಆದಂಥ ಈ ಒಂದು ವಿಡಿಯೋನ ತೊಗೊಂಡು ಬಂದೀನಿ ವೀಕ್ಷಕರೇ. ನೋಡಿ, ನಮ್ಮಲ್ಲಿ ಕೆಲವರು ಜನ ಏನಂದರೆ ಎಷ್ಟೇ ಬಿಳಿ ಕೂದಲು ಸಮಸ್ಯೆ ಆದರೂ ಕೆಮಿಕಲ್ನ ಬಳಸೋಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದ್ದರಿಂದ ತುಂಬಾ ಡ್ಯಾಮೇಜ್ ಆಗುತ್ತಿದೆ. ಸೊ ಅಂಥವ್ರಿಗಾಗಿ ಈ ಒಂದು ವಿಡಿಯೋ ಇದೆ ವೀಕ್ಷಕರೇ. ನಾವು ಯಾವುದೇ ಒಂದು ಕೆಮಿಕಲ್ನ ಬಳಸದೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನು ಕಪ್ಪು ಮಾಡ್ಕೊಳ್ಬಹುದು. ಅದು ಕೂಡ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ಆ ಒಂದು ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮನ್ನು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿವರೆಗೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ವೀಕ್ಷಕರೇ ಅಂದರೆ ಖಂಡಿತವಾಗ್ಲೂ ನಾನು ಈ ಒಂದು ಚಾನಲ್ ಪ್ರಗತಿ ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ತಡ ಮಾಡದೆ ನೋಡೋಣ ಆ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ಏನಂತ. ಮೊದಲು ಅದರ ಸಲುವಾಗಿ ನೋಡಿ, ಇಲ್ಲಿ ಒಂದು ಮಿಕ್ಸಿ ಬೌಲನ್ನು ತೊಗೊಂಡಿದ್ದೀನಿ. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಕರಿಬೇವು. ನಿಮ್ಮೆಲ್ಲರಿಗೆ ಗೊತ್ತಿದೆ, ಕರಿಬೇವು ಪ್ರೀ ಮೆಚೂರ್ ಗ್ರೇ ಹೇರನ್ನು ತಡೆಯುವಂಥ ಶಕ್ತಿ ಇಟ್ಕೊಳ್ಳುತ್ತೆ, ಜೊತೆಗೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಕರಿಬೇವನ್ನು 1 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಸಾಸಿವೆ. ಹೌದು ವೀಕ್ಷಕರೇ, ಸಾಸಿವೆಯಲ್ಲಿರ್ತಕ್ಕಂಥ ಅಂಶ ಕೂದಲನ್ನು ನ್ಯಾಚುರಲ್ ಆಗಿ ಡೈ ಮಾಡುವಂಥ ಕೆಲಸ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಸಾಸಿವೆನ ಕೂಡ ಬಳಸ್ತಾ ಇದ್ದೀನಿ. ಮಸ್ಟರ್ಡ್ ಸೀಡ್ಸ್ ಅಂತಾರೆಲ್ಲ, ಅದನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಇದು ಅಂತೂ ಕಾಮನ್ ಆಗಿ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ, ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಕ್ಷಕರೇ, ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಏನಪ್ಪ ಅಂದರೆ ಮೆಂತ್ಯಕಾಳು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಕೂದಲು ಆರೈಕೆ ಸಲುವಾಗಿ ಮೆಂತ್ಯಕಾಳು ಎಷ್ಟು ಇಂಪಾರ್ಟೆಂಟು. ಇದರಲ್ಲಿರ್ತಕ್ಕಂಥ ನಿಕೋಟ್ಯಾನಿಕ್ ಆ್ಯಸಿಡ್ ಕೂದಲನ್ನ ವೈಟ್ ಅಂದರೆ ಬಿಳಿ ಕೂದಲು ಸಮಸ್ಯೆಯಿಂದ ನಮ್ಮ ಬಚಾವಣೆ ಮಾಡುತ್ತೆ, ಜೊತೆಗೆ ಸ್ಕ್ಯಾಲ್ಪ್ಗೆ ಒಂದು ಬೂಸ್ಟರ್ನ ಕೊಡುತ್ತೆ. ಹಾಗಾಗಿ ಇಲ್ಲಿ ನಾನು ಅದನ್ನು ಕೂಡ ಹಾಕ್ಕೊಂಡು ಇವಾಗ ಲೀಡ್ ಹಚ್ಕೊಂಡು ವೀಕ್ಷಕರೇ ಇದನ್ನು ದರದರಿಯಾಗಿ ಪೌಡರ್ ಮಾಡ್ಕೊಂಡು ಬರಬೇಕು. ಪೂರ್ತಿ ಫೈನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಈ ರೀತಿ ಆದರೆ ಕೂಡ ಸಾಕು ವೀಕ್ಷಕರೇ. ನೆಕ್ಸ್ಟ್ ಪ್ರಾಸೆಸ್ ಏನಂತ ಬನ್ನಿ ತೋರಿಸ್ತೀನಿ. ಸೊ ಅದ್ರ ಸಲುವಾಗಿ ನೋಡಿ, ಇಲ್ಲಿ ಒಂದು ಕಬ್ಬಿಣ ಬಾಳಿಗೆಯನ್ನು ನಾನು ಬಿಸಿ ಹಾಕೋಕ್ಕೆ ಇಟ್ಟಿದ್ದೆ. ನೆಕ್ಸ್ಟ್ ಆಮೇಲೆ ಇದರಲ್ಲಿ ಇದು ದರದರಿಯಾಗಿ ಪುಡಿ ಮಾಡ್ಕೊಂಡಿರೋವಂಥ ಇದು ಮಿಶ್ರಣವನ್ನು ಇದರಲ್ಲಿ ಹಾಕ್ಕೊಳ್ಬೇಕು ವೀಕ್ಷಕರೇ. ಹಾಕ್ಕೊಂಡು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಪೂರ್ತಿ ಕಪ್ಪು ಬಣ್ಣ ಬರೋವರೆಗೂ ಇದನ್ನು ನಮಗೆ ರೋಸ್ಟ್ ಮಾಡ್ಕೊಳ್ಬೇಕು ಆಗುತ್ತೆ ವೀಕ್ಷಕರೇ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಡಬೇಕು, ಇಲ್ಲಾಂದರೆ ಇದು ಸೀದೋಗುತ್ತೆ. ಸೊ ನೋಡಿ, ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ತಾ ಹೋದರೆ ಇದರಲ್ಲಿ ಸಾಸಿವೆಯಲ್ಲಿ ಇರ್ತಕ್ಕಂಥ ಎಣ್ಣೆ ಏನಾಗಿ ಇರುತ್ತೆಲ್ಲ ಅದು ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಜೊತೆಗೆ ಪೂರ್ತಿ ಇದು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಅಲ್ಲಿವರೆಗೂ ಇದನ್ನು ನಮಗೆ ರೋಸ್ಟ್ ಹೋಗಬೇಕಾಗುತ್ತೆ ನೋಡಿ ವೀಕ್ಷಕರೇ. ಸೊ ನೋಡಿ, ಎಷ್ಟೇ ಕೆಮಿಕಲ್ನ ಬಳಸಿದ್ರೂ ಈ ರೀತಿಯಾಗಿ ಅಂತೂ ನಮಗೆ ನ್ಯಾಚುರಲ್ ಆಗಿ ಕಲರ್ ಸಿಗೋದೇ ಇಲ್ಲ ವೀಕ್ಷಕರೇ. ಜೊತೆಗೆ ಏನಾಗುತ್ತೆ ಅಂದರೆ ಕೆಮಿಕಲ್ನ ಬಳಸೋದ್ರಿಂದ ಡ್ಯಾಂಡ್ರಫ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಮತ್ತು ಹೇರ್ ಫಾಲ್ ಜಾಸ್ತಿ ಪ್ರಮಾಣದಲ್ಲಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಬಿಳಿ ಕೂದಲು ಸಮಸ್ಯೆ ಇದ್ದರೆ ಮತ್ತಷ್ಟು 4 ಜಾಸ್ತಿ ಬಿಳಿ ಕೂದಲು ಬರುತ್ತವೆ ವೀಕ್ಷಕರೇ. ಸೊ ಹಾಗಾಗಿ ಆದಷ್ಟು ಮನೆ ಮದ್ದನ್ನು ಅಪ್ಲೈ ಮಾಡ್ತಾ ಬಂದರೆ ಇದು ಹೆಚ್ಚೆಚ್ಚಿಗೂ ಒಳ್ಳೆಯದಾಗೇ ಇರುತ್ತೆ ವೀಕ್ಷಕರೇ. ಸೊ ಈ ಒಂದು ಕಾಲದಲ್ಲಿ ನೋಡ್ಬೋದು ವೀಕ್ಷಕರೇ, ನಾವು ಬಳಸೋವಂಥ ಲೈಫ್ ಸ್ಟೈಲ್ನಲ್ಲಿ ಏನಾಗುತ್ತಾ ಇದೆ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ನಾವು ಜಂಕ್ ಫುಡ್ನ ತಿಂತೀವಿ. ಮಕ್ಕಳಿಗೆ ಕೂಡ ನೀವು ಕಾಣ್ತಬಹುದು, ಸಣ್ಣ ಪುಟ್ಟ ಮಕ್ಕಳಿಗೂ ಕೂಡ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆ ವೀಕ್ಷಕರೇ. ಟೀನೇಜರ್ಸ್ ಇರಲಿ ಅಥವಾ ಏಜ್ ಆದವರಿರಲಿ, ಪ್ರತಿಯೊಂದು ಜನರಲ್ಲಿ ಇವತ್ತು ಕಾಮನ್ ಆಗಿರುವಂಥ ಸಮಸ್ಯೆ ಅಂದರೆ ಅದು ಬಿಳಿ ಕೂದಲು ಸಮಸ್ಯೆ, ಜೊತೆಗೆ ಹೇರ್ ಫಾಲ್ ಸಮಸ್ಯೆ. ಸೊ ಹಾಗಾಗಿ ಎಷ್ಟು ಒಳ್ಳೆಯದಾಗಿ ನಾವು ನಮ್ಮ ಆರೋಗ್ಯನ ಇಟ್ಕೋತೀವ, ನಮ್ಮ ಕೂದಲು ಕೂಡ ಅಷ್ಟು ಒಳ್ಳೆ ಸ್ಥಿತಿಯಲ್ಲಿ ಇರುತ್ತವೆ. ಸೊ ನೋಡಿ, ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ವೀಕ್ಷಕರೇ. ಸೊ ಇದು ಪೂರ್ತಿ ಸ್ವಲ್ಪ ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಇರ್ತಕ್ಕಂಥ ಸಾಸಿವೆ ಕೂಡ ಎಣ್ಣೆ ರಿಲೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ವೀಕ್ಷಕರೇ. ಸೊ ಇದನ್ನು ಇನ್ನೊಂದು ನಿಮಿಷವರೆಗೂ ನಾವು ಇದೇ ರೀತಿಯಾಗಿ ರೋಸ್ಟ್ ಮಾಡ್ಕೊತಾ ಹೋಗಬೇಕು ವೀಕ್ಷಕರೇ. ಸೊ ಈ ಒಂದು ರೆಮಿಡಿನ ವೀಕ್ಷಕರೇ ಏನಂದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಕೊಂಡು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಮತ್ತು ನಿಮಗೆ ಯಾವಾಗ ಬೇಕಲ್ವ ಅವಾಗ ದಿಢೀರಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಬಹುದು ವೀಕ್ಷಕರೇ. ಹಾಗಾಗಿ ನೋಡಿ, ಇದು ಇವಾಗ ರೆಡಿಯಾಗಿದೆ. ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋಕ್ಕೆ ಇಟ್ಟಿದ್ದೆ. ನೆಕ್ಸ್ಟ್ ಇದನ್ನು ಮತ್ತೆ ನಾನು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಫೈನ್ ಪುಡಿ ಮಾಡಿಕೊಂಡು ಬರ್ತಾಯಿದ್ದೀನಿ ವೀಕ್ಷಕರೇ. ಸೊ ನೋಡಿ, ಹಾಕ್ಕೊಂಡು ಇದನ್ನು ಫೈನ್ ಪೌಡರ್ ಆಗಿ ಮಾಡ್ಕೊಂಡು ಬರಬೇಕು ವೀಕ್ಷಕರೇ. ಸ್ವಲ್ಪ ಕೂಡ ಇದರಲ್ಲಿ ಏನೂ ಇರಬಾರ್ದು.
ಆ ರೀತಿಯಾಗಿ ಇದನ್ನು ನಾವು ಪುಡಿ ಮಾಡ್ಕೊಂಡು ಬಂದರೆ ಸಾಕು ವೀಕ್ಷಕರೇ. ಇದನ್ನು ಕೂಡ ನೀವು ನಾನು ಹೇಳಿದಾಗೆ ಸ್ಟೋರ್ ಮಾಡ್ಕೊಂಡು ಕೂಡ ಇಟ್ಕೊಳ್ಬಹುದು. 1 ತಿಂಗಳವರೆಗೂ ಕೂಡ ಈ ಒಂದು ಪುಡಿನ ಏನೂ ಆಗೋದಿಲ್ಲ ವೀಕ್ಷಕರೇ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಇರೋವಂಥ ಪುಡಿ ಇಲ್ಲಿ ರೆಡಿ ಆಗಿರೋದು ಅಂತ ನೋಡಿ. ನಾನು ಇಲ್ಲಿ ಯಾವುದೂ ಒಂದು ಕೆಮಿಕಲ್ ಯೂಸ್ ಮಾಡಲಿಲ್ಲ, ಬರೀ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಒಂದು ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ತುಂಬ ಸುಲಭ ವೀಕ್ಷಕರೇ. ಹಚ್ಕೊಂಡು 1 ಗಂಟೆಗಳ ಕಾಲ ಇಟ್ಕೊಂಡು ಆಮೇಲೆ ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ವೀಕ್ಷಕರೇ. ತುಂಬಾ ಬೆನಿಫಿಟ್ ಕೊಡುತ್ತೆ. ಒಂದೇ ಸಲದಲ್ಲಿ ಯಾರಿಗೂ ಕೂಡ ರಿಸಲ್ಟ್ ಸಿಗೋದಿಲ್ಲ ವೀಕ್ಷಕರೇ, ಯಾಕಂದರೆ ನ್ಯಾಚುರಲ್ ವೇನಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ 1 2ರಿಂದ 3 ಸಲ ನೀವು ಇದನ್ನು ಟ್ರೈ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗೇ ಆಗುತ್ತೆ ಅಂತ ನಾನು ಹೇಳ್ತೀನಿ ವೀಕ್ಷಕರೇ, ಯಾಕಂದರೆ ಇದು ನ್ಯಾಚುರಲ್ ಇದೆ. ಸೊ ನೋಡಿ, ನೆಕ್ಸ್ಟ್ ಇಲ್ಲೊಂದು ಬೌಲನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ಪ್ರಿಪೇರ್ ಮಾಡ್ಕೊಂಡಿರುವಂಥ ಈ ಒಂದು ಪುಡಿನ ನಾನಿಲ್ಲಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಬ್ಲ್ಯಾಕ್ ಇರುವಂಥ ಪುಡಿ ಇಲ್ಲಿ ರೆಡಿ ಆಗಿದೆ ಅಂತ. ಅದನ್ನು 1-2 ಸ್ಪೂನಷ್ಟು ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ನೆಕ್ಸ್ಟ್ ಇದರಲ್ಲಿ ಏನೆಲ್ಲ ಆ್ಯಡ್ ಮಾಡ್ಕೊತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ. ಸೊ ವೀಕ್ಷಕರೇ, ಕಂಟಿನ್ಯೂ ಆಗಿ ಸ್ವಲ್ಪ ದಿನ ಬಳಸಿದ್ರೆ ಯಾವುದೇ ಒಂದು ರೆಮಿಡಿ ಆಗಲಿ ನಮಗೆ ರಿಸಲ್ಟ್ಸ್ ಸಿಗುತ್ತೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಒಂದು ಸಲ ಯೂಸ್ ಮಾಡ್ತಾರೆ ಹಾಗೂ ಕರೆಕ್ಟ್ ವೇನಲ್ಲಿ ಅದನ್ನು ಅಪ್ಲೈ ಮಾಡೋದಿಲ್ಲ. ನೆಕ್ಸ್ಟ್ ಆಮೇಲೆ ಯೂಸ್ ಆಗಿಲ್ಲ, ಇದು ವೇಸ್ಟ್ ಇದೆ, ಟೈಮ್ ವೇಸ್ಟ್ ಇದೆ ಅಂತ ಕಮೆಂಟ್ಸ್ ಮಾಡ್ತಾರೆ ವೀಕ್ಷಕರೇ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ವಸ್ತು ಅಲ್ಲಿ ಸ್ವಲ್ಪ ದಿನ ಅದನ್ನು ಕಂಟಿನ್ಯೂ ಬಳಸಿದ್ರೆ ನಮಗೆ ಅದರ ರಿಸಲ್ಟ್ ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ನೀವು ಕೂಡ ಸ್ವಲ್ಪ 1-2ರಿಂದ 3 ಸಲ ಇದನ್ನು ಅಪ್ಲೈ ಮಾಡ್ಕೊಂಡು ನೋಡಿ. ಖಂಡಿತವಾಗ್ಲೂ ಬಿಳಿ ಕೂದಲು ಸಮಸ್ಯೆ ಎಷ್ಟೇ ಇರಲಿ ಖಂಡಿತವಾಗ್ಲೂ ಕಡಿಮೆ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡಿ ವೀಕ್ಷಕರೇ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದಿಂದ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಆದಂಥ ರೆಮಿಡಿ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ವೀಕ್ಷಕರೇ.